ಈಗ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ವಿನಂತಿ. ಈಗಾಗಲೇ ತಮಗೆ ಈ 2019-20 ಆರ್ಥಿಕ ವರ್ಷ 2020-2021ನೇ ಅಸೆಸ್ಮೆಂಟ್ ಇಯರ್ನ ರಿಟರ್ನ್ ಫೈಲ್ ಮಾಡಿದ ITRV ಫಾರ್ಮ್ನ ತಮ್ಮ ಕೈ ತಲುಪಿದ್ದು, ಅದನ್ನು ಸಬ್ಮಿಟ್ ಮಾಡಲು 2 ವಿಧಾನದವಂತ ಈಗಾಗಲೇ ತಮಗೆ ಸಂದೇಶದ ಮೂಲಕ ತಲುಪಿಸಿದ್ದೆ. ಒಂದು ITR ಫಾರ್ಮ್ನಲ್ಲಿ ಸಿಗ್ನೇಚರ್ ಕಾಲಮ್ನಲ್ಲಿ ಸಹಿ ಮಾಡಿ ಸೆಂಟ್ರಲೈಸ್ ಪ್ರೊಸೆಸಿಂಗ್ ಸೆಂಟರ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಬೆಂಗಳೂರು 5600-500ಗೆ ಆರ್ಡಿನರಿ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸೋದು ಒಂದು ಮೆಥಡ್. ಇನ್ನು ಎರಡನೇ ಮೆಥಡ್ಡು ವೆರಿಫೈ ಮೂಲಕ ಸಬ್ಮಿಟ್ ಮಾಡಲು ಈ ಲಿಂಕ್ ಉಪಯೋಗಿಸೋದು. ಅಂದರೆ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಿಂದಾಗಲಿ ಅಥವಾ ಸಿಸ್ಟಮ್ನಿಂದಾಗಲಿ ಈ ಲಿಂಕ್ ಮೂಲಕ ನೀವು ITRVಯನ್ನು ಆನ್ಲೈನ್ನಲ್ಲೇ ಸಬ್ಮಿಟ್ ಮಾಡೋದು. ಇದು ಎರಡನೇ ಪದ್ಧತಿ. ಎರಡನೇ ಪದ್ಧತಿ ಮಾಡಬೇಕು ಅಂತಂದ್ರೆ ಕೆಲವೊಂದು ನಿಬಂಧನೆಗಳದಾವು. ಏನೇನಪ್ಪ ಅಂದ್ರೆ, ಮೊದಲನೇದ್ದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಫೋನ್ ನಂಬರು ಚಾಲ್ತಿಯಲ್ಲಿರಬೇಕು. ಜೊತೆಗೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಈಗ ಆಲ್ರೆಡಿ. ಅಂದ್ರೆ ಮಾತ್ರ ಇದು ವೆರಿಫೈ ಮೂಲಕ ನಿಮ್ಮ ITRVಯನ್ನು ಸಬ್ಮಿಟ್ ಮಾಡ್ಬೋದು. ಇಲ್ಲದೇ ಇತ್ತು ಅಂದ್ರೆ ನೀವು ಆ ಸಿಗ್ನೇಚರ್ ಕಾಲಮ್ನಲ್ಲಿ ಸೈನ್ ಮಾಡಿಬಿಟ್ಟು ಕೆಳಗೆ 1ನೇ ಇನ್ಸ್ಟ್ರಕ್ಷನಲ್ಲಿ ಕಾಣಿದಂಥ ಅಡ್ರೆಸ್ಗೆ ಕಳಿಸ್ಬೇಕು. ಓಕೆ, ಈಗ ಆಲ್ರೆಡಿ ನಿಮ್ದು ಎಲ್ಲರದು ಐತಿ. ವೆರಿಫೈ ಮೂಲಕ ನಾವು ಈ ಲಿಂಕ್ ಮೂಲಕ ವೆರಿಫೈ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಮೊದಲು ಇಲ್ಲಿ ನಾನು ಕೊಟ್ಟಿರುವಂಥ ಒಂದು ಈಗಾಗಲೇ ತಮ್ಮ ಸಂದೇಶ ನೀಡಿರುವಂಥ ಈ ಲಿಂಕನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅದು ಬ್ರೌಸರ್ ಒಳಗೆ ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ಓಪನ್ ಆಗ್ತದೆ, ಈ ರೀತಿಯಾಗಿ ಓಪನ್ ಆಗ್ತದೆ. ಇಲ್ಲಿ ಕೆಲವೊಂದಿಷ್ಟು ಅದಾವು. ವೆರಿಫೈ ರಿಟರ್ನ್ ಅಂತ ಹೆಡ್ಡಿಂಗ್ ಐತಿ. ಇದರಲ್ಲಿ ಪ್ಯಾನ್ ನಂಬರ್ನ ಹಾಕಬೇಕು. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋದು, ನನಗೆ ಗೊತ್ತಿರುವಂಥ ಪ್ಯಾನ್ ನಂಬರನ್ನು ಹಾಕಬೇಕು. 0838F ಅಂತ. ನೆಕ್ಸ್ಟು ಅಸೆಸ್ಮೆಂಟ್ ಇಯರನ್ನು ಕ್ಲಿಕ್ ಮಾಡಬೇಕು, 2021. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಎಕ್ನಾಲ್ಮೆಂಟ್ ನಂಬರ್. ನಿಮ್ಗೆ ಈಗ ಆಲ್ರೆಡಿ ನೀಡಿರುವಂಥ ಒಂದು ITRV ರಿಟರ್ನ್ ಫಾರ್ಮ್ನಲ್ಲಿ ಎಕ್ನಾಲ್ಮೆಂಟ್ ನಂಬರ್ ಇದೆ. ಎಕ್ನಾಲಜ್ಮೆಂಟ್ ನಂಬರನ್ನು ಹಾಕಬೇಕು. ಎಕ್ನಾಲ್ಮೆಂಟ್ ನಂಬರ್ ಹಾಕಿದ ಮೇಲೆ 9150291120. ಈ ಎಕ್ನಾಲ್ಮೆಂಟ್ ನಂಬರ್ ಹಾಕಿದ ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 3 ಆಪ್ಷನ್ ಬರ್ತವೆ. ಒಂದು, ಆಲ್ರೆಡಿ ಹ್ಯಾವ್ EVC ಟು ವೆರಿಫೈ ರಿಟರ್ನ್, ಐ ಡೋಂಟ್ ಹ್ಯಾವ್ EVC ಆ್ಯಂಡ್ ಐ ವುಡ್ ಲೈಕ್ ಟು ಜನರೇಟ್ EVC ಟು ವೆರಿಫೈ ಮೈ ರಿಟರ್ನ್. ಥರ್ಡ್ ಆಪ್ಷನ್ನು, ಐ ವುಡ್ ಲೈಕ್ ಟು ಯೂಸ್ ಆಧಾರ್ OTP ಟು ವೆರಿಫೈ ಮೈ ರಿಟರ್ನ್. ಇದರಲ್ಲಿ ನಮಗೆ ಅನ್ವಯ ಆಗುವಂಥದ್ದು ಮೂರನೇ ಆಪ್ಷನ್ನು, ಐ ವುಡ್ ಲೈಕ್ ಟು ಯೂಸ್ ಆಧಾರ್ OTP ಟು ವೆರಿಫೈ ಮೈ ರಿಟರ್ನ್ಸ್ ಅಂತ. ಅದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಗೆಟ್ ಆಧಾರ್ OTP ಅಂತ ಇನ್ನೊಂದು ಮೆಸೇಜ್ ಬರ್ತದೆ. ಇಲ್ಲಿ ಬಂದಿದೆ ನೋಡಿರಿ, ಅದಲ್ಲ ಐ ವುಡ್ ಲೈಕ್ ಟು ಜನ್ರೇಟ್ ಆಧಾರ್ OTP ಅಂದರೆ ಮತ್ತೊಮ್ಮೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಾಗ ನಮ್ಗೆ ಆಧಾರ್ OTP ಒಂದು ನಿಮ್ಮ ಮೊಬೈಲ್ಗೆ, ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ ಒಂದು OTP ಬರ್ತದೆ. ಅದನ್ನು OTPನ ಹಾಕಬೇಕಾಗ್ತೈತಿ. ಇಲ್ಲಿ 471290 471290 ಈ OTP ಹಾಕಿ, ಅಂದರೆ 471290 OTP ಹಾಕಿ ಐ ಅಗ್ರಿ ಟು ವ್ಯಾಲಿಡೇಟ್ ಆಧಾರ್ ಡೀಟೇಲ್ಸ್ ವಿತ್ UID ಅಂತೇಳಿಂದು ನಂತರ ಸಬ್ಮಿಟ್ ಮಾಡಿದಾಗ ಒಂದು ಮೆಸೇಜ್ ಬರ್ತದೆ. ಒಂದು ಮೆಸೇಜ್ ಬರ್ತದೆ ಏನಂತಂದ್ರೆ, ವೆರಿಫಿಕೇಷನ್ ರಿಕ್ವೆಸ್ಟ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರ್ತಾನೆ. ಇದನ್ನು ನೀವು ಸ್ಕ್ರೀನ್ಶಾಟನ್ನು ಹಿಡಿದಿಟ್ಕೋಬೋದು, ಅಥವಾ ನೀವು ಮತ್ತೆ ನೀವು ಅದನ್ನೊಂದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡ್ರಿ ಅಂದರೆ ನಿಮ್ಮ ಕನ್ಸರ್ನ್ ಮೇಲ್ಗೆ ಅದು ಇನ್ನು ಎಕ್ನಾಲ್ಮೆಂಟು ನಿಮ್ಗೆ ಜನ್ರೇಟ್ ಆಗಿರ್ತೈತಿ ಸಕ್ಸಸ್ಫುಲ್ ಆದಮೇಲೆ, ವೆರಿಫೈ ಸಕ್ಸಸ್ಫುಲ್ ಆದಮೇಲೆ ಅಂತ ಹೇಳಿ
ಈ ರೀತಿಯಾಗಿ ತಾವು ಮಾಡೋದ್ರಿಂದ ತಮ್ಮದು ಈ ರಿಟರ್ನ್ ಫೈಲನ್ನು ಕೂಡ ಈ ವೆರಿಫಿಕೇಷನ್ ಮಾಡೋದ್ರ ಮೂಲಕ ಸಬ್ಮಿಟ್ ಮಾಡಿ ಇದನ್ನು ಸರಳೀಕೃತವಾಗಿ ಸಬ್ಮಿಟನ್ನು ಮಾಡ್ಬೋದು ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.